ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು 1 kg ಮಟನ್ನ ಮಿಲಿಟ್ರಿ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಹಂಗೆ ಪಕ್ಕ ಅದೇ ಥರನೇ ನಾನು ಇವತ್ತು ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವಾಗ ಅದಕ್ಕೆ ಸೋಂಬು, ಚಕ್ಕೆ, ಏಲಕ್ಕಿ, ಲವಂಗ, ಗಸಗಸೆ, ಮೆಣಸು ಎಷ್ಟು ಬೇಕೋ ನಿಮ್ಮ ಖಾರಕ್ಕೆ ತಕ್ಕವಾಗಿ ನೀವು ಹಾಕ್ಕೊಳ್ರಿ. ಇವಾಗ ಇದೆಲ್ಲ ನಾವು ಒಂದು ಜಾರ್ಗೆ ಹಾಕ್ಕೊಂಬಿಡೋಣ. ಇವಾಗ ಶುಂಠಿ 1-2 ಪೀಸ್ ಶುಂಠಿ, ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ನೋಡಿ ನಾನು ಎಷ್ಟು ಹಾಕ್ಕೊಂಡಿದ್ದೀನೋ ಅಷ್ಟು ಹಾಕ್ಕೊಳ್ರಿ ನೀವು. ಬೆಳ್ಳುಳ್ಳಿ ಇವಾಗ ಒಂದು 15-20 ನಾಟಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಡ್ರಿ. ಖಾರ ಎಷ್ಟು ಬೇಕೋ ಅಷ್ಟು, ಇನ್ನೂ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಕೊಳ್ರಿ, ಇನ್ನು ಕಮ್ಮಿ ಬೇಕಂದ್ರೂ ನೀವು ಕಮ್ಮಿ ಮಾಡ್ಕೊಂಬಿಡ್ರಿ. ಅದರಲ್ಲಿ ಅದೇ ಖಾರ ಇದ್ದರೆ ತುಂಬ ರುಚಿ ಕೊಡುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಇವಾಗ ನೀವು ಚಿಕ್ಕ ಈರುಳ್ಳಿ ಇದ್ದರೆ ಅದನ್ನು ಹಾಕ್ಕೊಳ್ರಿ, ನನ್ನ ಹತ್ರ ಇಲ್ಲ ಇವಾಗ. ಅದಕ್ಕೆ ನಾನು ದೊಡ್ಡ ಈರುಳ್ಳಿನ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ಇದು ಫಸ್ಟ್ ಮಸಾಲೆ. ಇವಾಗ ಸೆಕೆಂಡ್ ಮಸಾಲೆಗೆ ಹಸಿ ಕೊಬ್ಬರಿ ಸ್ವಲ್ಪ ಹಾಕ್ಕೊಂಬಿಡೋಣ. ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟು ಹಾಕ್ಕೊಳ್ರಿ, ನನಗೆ ಅಳತೆ ಹೇಳೋಕ್ಕೆ ಗೊತ್ತಿಲ್ಲ. ಇವಾಗ ಅದಕ್ಕೆ ಒಣೆ ಕೊಬ್ಬರಿನೂ ಸ್ವಲ್ಪ ಹಾಕ್ಕೊಂಬಿಡೋಣ. ಇವಾಗ ಹಸಿ ಮಸಾಲೆಗೆ ಬಂದು ಹುಳಿ ಜಾಸ್ತಿ ಇರಬಾರ್ದು, ಅದಕ್ಕೆ ನಾನು ಒಂದು ಟೊಮಟೊ ಇಟ್ಕೊಂಡಿದ್ದೀನಿ, ದೊಡ್ಡ ಟೊಮಟೊ. ಇವಾಗ 2.5 ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ. ಇದೆಲ್ಲ ಇವಾಗ ಸೆಕೆಂಡ್ ಮಸಾಲ. ಇದನ್ನು ನಾವು ಹೋಗಿ ರುಬ್ಕೊಂಡು ಬಂದುಬಿಡೋಣ. ಇವಾಗ 2 ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ, ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಎಣ್ಣೆ ಇದೋ ಅದನ್ನು ಹಾಕ್ಕೊಳ್ರಿ. ತುಪ್ಪ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಫಸ್ಟ್ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಹಸಿ ಮಸಾಲೆದು, ಅದನ್ನು ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಜಾಸ್ತಿ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನೀವು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿರಿ. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ಅಷ್ಟಿಗೆ ನೀವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ತದೆ. ಇವಾಗ ಇದಕ್ಕೆ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಈ ಹಸಿ ಮಸಾಲೆ ಸಾರು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇದಕ್ಕೆ 1 kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಎಲೆ ಮಾಂಸ ಇದು, ಎಲೆ ಮಟನ್ ಮಾಂಸ ಇದು. ಅದಕ್ಕೆ ನಾನು ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ದಪ್ಪದು ಬಲ್ತೋಗಿದ್ರೆ ಮಾಂಸ, ನೀವು ಕುಕ್ಕರಲ್ಲಿ 1-2 ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ನೀವು ಈ ಥರ ಫ್ರೈ ಮಾಡಿ ಇದೇ ಥರ ಮಾಡಿಕೊಳ್ರಿ. ಇವಾಗ ಇದು ಎಳೆ ಮಾಂಸ ಇರೋದ್ರಿಂದ ನಾನು ಹಂಗೆ ಡೈರೆಕ್ಟಾಗಿ ಬಾಣಲೆಯೆಲ್ಲ ಹಾಕಿ ಬೇಯಿಸ್ತಾ ಇದ್ದೀನಿ. ಇದು ಸ್ವಲ್ಪ ಬೇಗನೂ ಬೆಂದೋಗ್ತದೆ. ಕುಕ್ಕರಲ್ಲಿ ಇಟ್ಟರೆ ತುಂಬ ನುಣ್ಣಗಾಗು, ಮಸಾಲನೂ ಅದರಲ್ಲಿ ಇಳಿದಿರಲ್ಲ, ಒಂಥರ ಚೆನ್ನಾಗಿರಲ್ಲ. ಈ ಎಲೆ ಮಾಂಸಲ್ಲಿ ಕುಕ್ಕರಲ್ಲಿ ಮಾತ್ರ ಮಾಡಬಾರ್ದು. ಇದನ್ನು ಯಾವತ್ತೂ ಹೀಗೆ ಮಾಡಬೇಕು ನೀವು. ಇದಕ್ಕೆ ನಾವು ರುಚಿಗೆ ಎಷ್ಟು ಉಪ್ಪು ಅಷ್ಟು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಹಂಗೆ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೊಂಬಿಡೋಣ. ಒಂದು 10 ನಿಮಿಷ ಹೈ ಫ್ಲೇಮ್ ಅಂದರೆ ಒಂದು 5 ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಟು ಒಂದು 15 ನಿಮಿಷ ಹಂಗೆ ನಾವು ಇದನ್ನು ಬೇಯಿಸ್ಕೊಂಬಿಡೋಣ. ಸಿಮ್ಮಲ್ಲಿ ಇಟ್ಟಿದ್ದೀನಿ ನೋಡಿರಿ. ಇವಾಗ ಅರ್ಧ ಬೆಂದಿದೆ ಮಟನ್ನು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಸಿಮ್ಮಲ್ಲೇ. ಇವಾಗ ನಾವು ಎರಡನೇ ಸಲ ರುಬ್ಕೊಂಡಿದ್ದೀವಲ್ಲ ಆ ಮಸಾಲನ ಇದರಲ್ಲಿ ಸೇರಿಸ್ಕೊಂಬಿಡೋಣ. ಸೇರಿಸಿ ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಸ್ಕೊಂಡು, ಇನ್ನು ಮಟನ್ ಎಷ್ಟೊತ್ತು ಬೇಯ್ತದೋ ಅಷ್ಟು ತನಕ ನೀವು ಇದನ್ನು ಬೇಯಿಸ್ರಿ. ಹೈ ಫ್ಲೇಮಲ್ಲಿ ಮಾತ್ರ ಬೇಡ, ಯಾಕೆಂದರೆ ಮಟನ್ ಸ್ವಲ್ಪ ಹೊತ್ತು ತಗೊಳುತ್ತಲ್ಲ ಬೇಯೋಕ್ಕೆ. ಅದಕ್ಕೆ ನೀವು ಸಿಮ್ಮಲ್ಲೇ ಇಟ್ಟರೆ ಒಂದು 20-25 ನಿಮಿಷನೋ ಇದನ್ನು ನೀವು ಸಿಮ್ಮಲ್ಲೇ ಇಟ್ಟೆ ಬೇಯಿಸ್ಕೊಂಬಿಡ್ರಿ. ತುಂಬ ಚೆನ್ನಾಗಿರುತ್ತೆ ಸಾರು. ಇದೇ ಥರ ಮಾಡಿ ನೋಡಿರಿ ನೀವು, ತುಂಬ ಚೆನ್ನಾಗಿರುತ್ತೆ. ಮಿಲಿಟ್ರಿ ಹೋಟೆಲ್ ಸ್ಟೈಲಲ್ಲೇ ಮಾಡಿದ್ದೀನಿ ನಾನು, ತುಂಬ ಚೆನ್ನಾಗಿರುತ್ತೆ.
ಇವಾಗ ಇದಕ್ಕೆ ಮುಚ್ಚಲಾಕಿ ಸಿಮ್ಮಲ್ಲಿ ಒಂದು 20-25 ನಿಮಿಷ ನಾವು ಬೇಯಿಸೋಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ ಮಟನ್ ಚೆನ್ನಾಗಿ ಬೆಂದಿದೆ. ನಾನು ಮಧ್ಯದಲ್ಲಿ ತೆಗೆದು ಸ್ವಲ್ಪ ನೀರು ಹಾಕಿದ್ದೆ ಬೇಯುವಾಗ, ನೀವು ಹಾಗೆ ಮಾಡಿರಿ. ಇವಾಗ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ನೀವು ಈ ಥರ ಮಾಡಿ ನೋಡಿ ನನಗೆ ಫೀಡ್ಬ್ಯಾಕ್ ಮಾಡಬೇಕು ನೀವು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.